ಸರ್ ನಾವು ಮೊನ್ನೆ ಒಂದು ಯಾವ್ದೋ ಒಂದು ಕ್ಲಿಪ್ಪಿಂಗ್ ನೋಡ್ತಿದ್ದೆ, ನೀವು ಕರಿಯ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರಾ? ನಾವು ಬಾಡಿ ಎಲ್ಲ ಸ್ವಲ್ಪ ಜಿಮ್ ಗಿಮ್ ಎಲ್ಲ ಮಾಡ್ಕೊಂಡು ಹೋದಾಗ ಅಲ್ಲಿ ಕುತ್ಕೊಂಡಿದ್ರು. ನೋಡಿದ್ರೆ ಎದ್ಬಿಟ್ಟು ನಮ್ ನೋಡಿದ ತಕ್ಷಣ ದರ್ಶನ್ ಸರ್ ಎದ್ಬಿಟ್ಟು ಬಾಡಿ ಬಿಲ್ಡರು ಏನ್ ಸಖತ್ತಾಗಿದ್ದೀರಾ, ಒಳ್ಳೆ ಜಿಮ್ ಗಿಮ್ ಎಲ್ಲ ಮಾಡ್ತೀರಾ ಅಂತಂದ್ರು. ನೋಡಿದ್ರೆ ಇವರೇ ಹೀರೋ ಅಂತಂದ್ರು. ನೋಡಿದ್ರೆ ಎಷ್ಟು ನಿಷ್ಕಾಲ ಮನಸ್ಸು, ಎಷ್ಟು ಗೌರವ ಕೊಡ್ತಾರೆ, ಎಷ್ಟು Okay, okay. ಮಾತಾಡಿಸ್ತಾರೆ. ಅದ್ ನೋಡಿದ್ರೆ ಅಷ್ಟು ಹೈಟ್ ಇದಾರೆ, ನಾವು ನೋಡಿದ್ರೆ ಎಷ್ಟು ಕುಳ್ಳಗಿದ್ದೀವಿ. ಹೆಂಗಪ್ಪ ಇವ್ರ ಜೊತೆಗೆ ಮಾಡ್ಬೇಕಂದಾಗ ಅವಾಗ ಅವ್ರ ಸಾರ್ ದರ್ಶನ್ ಸರ್ ಅವರು ಅಲ್ಲಿರ್ತಕ್ಕಂಥ ಕ್ಯಾಮ್ರಾಮ್ಯಾನ್ಗೆ ಮತ್ತೆ ಫೈಟ್ ಮಾಸ್ಟರ್ಗೆ ಮತ್ತೆ ಪ್ರೇಮ್ ಸರ್ ಹೇಳಿದ್ರು, ನೋಡಿ ಇವ್ರೊಬ್ಬ ಬಾಡಿ ಬಿಲ್ಡರ್, ಯಾವುದೇ ಕಾರಣಕ್ಕೂ ಈ ಒಂದು ಸೀನ್ ಅಲ್ಲಿ ಇವ್ರದ್ದು ಹೈಟ್ ಅಡೆತಡೆ ಆಗ್ಬಾರ್ದು. ಈ ಕ್ಯಾಮ್ರಾಮ್ಯಾನ್ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹೈಟ್ ನ ಕ್ರಿಯೇಟ್ ತರ ಮಾಡ್ಬಿಟ್ಟು ಅಲ್ಲಿ ಆ ಸಿನಿಮಾದಲ್ಲಿ ಅವಕಾಶನ ಮಾಡಿದ್ರು ದರ್ಶನ್ ಸರ್. ಆ ಫೈಟ್ ಸೀನ್ ಅಲ್ಲಿ ಏನಾದ್ರು ಚೆನ್ನಾಗಿ ಬಂದಿದೆ ಅಂದ್ರೆ ಅದು ದರ್ಶನ್ ಸರ್ ಅವ್ರಿಗೆ ಕ್ರೆಡಿಟ್ ಸೇರ್ಬೇಕು. ಓಕೆ ಓಕೆ. ಅದು ಒಬ್ಬ ಅವರು ದರ್ಶನ್ ಸರ್ ಅವರು ಆಗ್ಲೇನೆ ನಾವು ನೋಡಿ ಆಶ್ಚರ್ಯ ಪಟ್ಟು ಎಷ್ಟು ನಿಷ್ಕಲ ಮನಸ್ಸು, ಎಷ್ಟು ಗೌರವ ಕೊಡ್ತಾರೆ. ಒಂದ್ ಸ್ವಲ್ಪನೂ ಕೂಡ ಇವರು ತಾನು ಸ್ಟಾರ್ ಮಗ ಅನ್ನೋದನ್ನು ಕೂಡ ಅವರಲ್ಲಿ ಅದು